ಇಲ್ಲಿ ಕೇಳು, ಮೊದಲು ಎದ್ದು ಕೂತ್ಕೋ. ಸಾಕು, ನಿಲ್ಲಿಸು ನಿನ್ನ ನೆಪಗಳನ್ನು. ನನ್ನ ಕೈಲಿ ಆಗಲ್ಲ, ನನಗೆ ಸಮಯ ಇಲ್ಲ, ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಎಷ್ಟು ದಿನ ನಿನ್ನನ್ನು ನೀನೇ ವಂಚಿಸ್ತೀಯಾ? ನಿನ್ನ ಸೋಲಿಗೆ ಬೇರೆಯವರನ್ನು ಬೊಟ್ಟು ಮಾಡಿ ತೋರಿಸೋದನ್ನು ಮೊದಲು ನಿಲ್ಲಿಸು. ಯಾರೋ ಬಂದು ನಿನ್ನ ಉದ್ಧಾರ ಮಾಡ್ತಾರೆ ಅಂತ ಕಾಯ್ತಾ ಕೂರಬೇಡ. ಇಲ್ಲಿ ಯಾರಿಗೂ ನಿನ್ನ ಗೆಲುವಿನ ಬಗ್ಗೆ ಆಸಕ್ತಿ ಇಲ್ಲ. ನಿನ್ನ ಜೀವನ ಬದಲಾಗಬೇಕಾದ್ರೆ ಮೊದಲು ನೀನು ಬದಲಾಗಬೇಕು. ಸೋಲನ್ನು ನೋಡಿ ಹೆದರಿ ಓಡೋನು ನೀನಲ್ಲ, ನಿನ್ನಲ್ಲಿರೋ ಆ ಜಗತ್ತನ್ನೇ ಗೆಲ್ಲೋ ತಾಕತ್ತನ್ನು ಒಮ್ಮೆ ಎಬ್ಬಿಸು. ಇವತ್ತು ನಿನಗೆ ನೋವಾಗ್ತಿದೆಯಾ? ಕಷ್ಟ ಆಗ್ತಿದೆಯಾ? ಇಡೀ ಪ್ರಪಂಚವೇ ನಿನ್ನ ವಿರುದ್ಧ ನಿಂತಿದೆ ಅಂತ ಅನ್ನಿಸ್ತಿದೆಯಾ? ನೆನಪಿಟ್ಟುಕೋ, ಕತ್ತಲು ದಟ್ಟವಾಗ್ತಿದೆ ಅಂದರೆ ಸೂರ್ಯ ಹುಟ್ಟೋ ಸಮಯ ಹತ್ತಿರ ಬರ್ತಾ ಇದೆ ಎಂದು ಅರ್ಥ. ಇವತ್ತು ನಿನ್ನನ್ನು ನೋಡಿ ಹೀಯಾಳಿಸೋರು ನಾಳೆ ನಿನ್ನ ಗೆಲುವನ್ನು ನೋಡಿ ಚಪ್ಪಾಳೆ ತಟ್ಟಬೇಕು. ಆ ಲೆವೆಲ್ಗೆ ನಿನ್ನ ಪರಿಶ್ರಮ ಇರಬೇಕು. ಬೆವರನ್ನ ಹರಿಸು. ವಿಶ್ರಾಂತಿ ಅನ್ನೋ ಪದ ನಿನ್ನ ಡಿಕ್ಷನರಿಯಲ್ಲೇ ಇರಬಾರದು. ಗೆಲ್ಲೋವರೆಗೆ ನಿನಗೆ ನಿದ್ದೆ ಬರಬಾರದು. ಸಿಂಹ ಬೇಟೆಯಾಡೋ ಮುನ್ನ 2 ಹೆಜ್ಜೆ ಹಿಂದೆ ಇಡುತ್ತೆ. ನೀನು ಹಿಂದೆ ಬಿದ್ದಿರೋದು ಸೋಲಲಿಕ್ಕಲ್ಲ, ಇತಿಹಾಸ ಸೃಷ್ಟಿಸೋ ಜಿಗಿತಕ್ಕೆ. ಅಸಾಧ್ಯ ಅನ್ನೋ ಪದ ಕೇವಲ ಸೋಮಾರಿಗಳ ತಲೆಯಲ್ಲಿರುತ್ತೆ. ನೀನು ಹುಟ್ಟಿರೋದು ಸಾಮಾನ್ಯನಾಗಿ ಸಾಯಲಿಕ್ಕಲ್ಲ, ಅಸಾಮಾನ್ಯ ಸಾಧನೆ ಮಾಡಲಿಕ್ಕೆ. ನಿನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ವಾ? ಪರವಾಗಿಲ್ಲ, ಒಬ್ಬನೇ ನಿಲ್ಲು. ನಿನ್ನ ನೆರಳು ಕೂಡ ನಿನ್ನ ಜೊತೆ ಇರುತ್ತೆ. ನಿನ್ನ ಕನಸುಗಳು ದೊಡ್ಡದಾಗಿದ್ದಾಗ ನಿನ್ನ ಹೋರಾಟ ಕೂಡ ಅಷ್ಟೇ ದೊಡ್ಡದಾಗಿರಬೇಕು. ದಿನ ಬೆಳಿಗ್ಗೆ ಕನ್ನಡಿ ಮುಂದೆ ನಿಂತಾಗ ನಿನ್ನ ಕಣ್ಣಲ್ಲಿ ಆ ಗೆಲುವಿನ ಹಸಿವು ಕಾಣಿಸಬೇಕು. ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಆ ಛಲ ನಿನ್ನ ಉಸಿರಾಟದಲ್ಲಿರಬೇಕು. ಈ ಕ್ಷಣದಿಂದಲೇ ನಿರ್ಧಾರ ಮಾಡು. ನಿನ್ನೆ ನಡೆದದ್ದನ್ನ ಮರೆತು ಬಿಡು. ಇವತ್ತು ನಿನ್ನ ಕೈಯಲ್ಲಿದೆ. ಈಗಲೇ ಎದ್ದು ನಿಲ್ಲು. ನಿನ್ನ ಗುರಿಯ ಕಡೆಗೆ ಓಡಲು ಶುರು ಮಾಡು. ಓಡಲು ಸಾಧ್ಯವಾಗದಿದ್ದರೆ ನಡೆಯಲು ಸಾಧ್ಯವಾಗದಿದ್ದರೆ ತೆವಳು. ಆದರೆ ಯಾವುದೇ ಕಾರಣಕ್ಕೂ ನಿಲ್ಲಬೇಡ. ನೀನು ಯಾರು ಅಂತ ಈ ಜಗತ್ತಿಗೆ ತೋರಿಸೋ ಸಮಯ ಬಂದಿದೆ. ನಿನ್ನ ಹಣೆ ಬರಹವನ್ನ ನೀನೇ ನಿನ್ನ ಸ್ವಂತ ಕೈಯಿಂದ ಬರೆಯಬೇಕು. ಕಷ್ಟಗಳು ಬರಲಿ, ಸವಾಲುಗಳು ಎದುರಾಗಲಿ, ನೀನು ಮಾತ್ರ ಮುನ್ನುಗ್ಗು. ನಿನ್ನ ಅಸಲಿ ಆಟ ಈಗಷ್ಟೇ ಶುರುವಾಗಿದೆ. ಗೆಲುವು ನಿನಗಾಗಿ ಕಾಯ್ತಾ ಇದೆ. ಥಿಂಕ್ ಅಬೌಟ್ ಇಟ್.